ಆಡು ಮಾತೊಂದಿದೆ. ಅದೇನೆಂದರೆ, ಸಾಹಿತ್ಯದ ನಗರ ಧಾರವಾಡದಲ್ಲಿ ನಿಂತು ಒಂದು ಕಲ್ಲು ಎಸೆದ್ರೆ ಆ ಕಲ್ಲು ಯಾವುದಾದ್ರೂ ಒಬ್ಬ ಸಾಹಿತಿ ಅಥವಾ ಕವಿ ಮನೆ ಮೇಲೆ ಬೀಳುತ್ತೆ ಅಂತ. ಧಾರವಾಡ ಸಾಹಿತಿಗಳ ನಗರ. ಅದಕ್ಕಾಗಿಯೇ ಬೇಂದ್ರೆಯವರ ಮನೆ ಇರುವ ಕೇರಿಗೆ ಸಾಧನ ಕೇರೆ ಎಂದಿರುವುದು. ಸಾಧನೆ ಮಾಡಿರುವವರೇ ಇರುವ ಕೇರೆ ಸಾಧನ ಕೇರೆ. ವರಕವಿ ಬೇಂದ್ರೆ ಅವರು ನಮ್ಮ ರಾಜ್ಯದಲ್ಲಿ ಅವರು ಬರ್ತಿರತಕ್ಕಂಥ ಕೆಲಸಗಳು ಇದನ್ನೆಲ್ಲ ಬಹಳ ಒಂದು ಜನ ನೋಡಬೇಕು, ಅನುಭವಿಸ್ಬೇಕು. ಸುಮಾರು ಅವ್ರ ಬಗ್ಗೆ ಪುಸ್ತಕಗಳು, ಕವಿತೆಗಳು ಎಲ್ಲವನ್ನು ವಿಮರ್ಶನೆ ಮಾಡಿ ಭಾಳಷ್ಟು ಗ್ರಂಥಗಳು ಬಂದಿದೆ. ಆದ್ರೂ ಇಲ್ಲಿಗೆ ಬರೋದು, ಇಲ್ಲಿ ನೋಡೋದು, ಅವ್ರು ಓಡಾಡಿರ್ತಕ್ಕಂಥ ಜಾಗನ ಅನುಭವಿಸೋದು ಭಾಳ ಒಂದು ಅನುಗ್ರಹ. ಬೇಂದ್ರೆಯವರಿದ್ದ ಮನೆಯ ಎಡಭಾಗದ ಓಣಿಯಲ್ಲಿ ಆಲೂರು ವೆಂಕಟರಾಯರು, ಬಲಗಡೆ ಓಣಿಯಲ್ಲಿ ಜಿ.ಬಿ. ಜೋಶಿ, ಸುತ್ತಮುತ್ತಲ ಓಣಿಯಲ್ಲಿ ಆರ್.ಸಿ. ಹಿರೇಮಠ, ಎಂ.ಎಂ. ಕಲಬುರ್ಗಿ, ಗಿರೀಶ್ ಕಾರ್ನಾಡ್, ಚನ್ನವೀರ ಕಣವಿ, ವಿಕ್ರ ಗೋಕಾಕ್, ಬಸವರಾಜ ಕಟ್ಟಿಮನಿ, ಉತ್ತಂಗಿ ಚೆನ್ನಪ್ಪ, ಶಾಂತದೇವಿ ಮಳವಡ, ಹೀಗೆ ಸಾಲು ಸಾಲು ಹೆಸರಾಂತ ಸಾಹಿತಿ ಮತ್ತು ಕವಿಗಳ ಮನೆಗಳಿದ್ದವು, ಈಗಲೂ ಇವೆ. ಆದರೂ ಧಾರವಾಡ ಎಂದಾಕ್ಷಣ ನಮಗೆ ನೆನಪಾಗುವುದು ಬೇಂದ್ರೆ ಅಜ್ಜನವರು. ಬೇಂದ್ರೆಯವರು ಧಾರವಾಡದಲ್ಲಿ ಹುಟ್ಟಿ ಬೆಳೆದು ಬಾಲ್ಯ ಜೀವನ ಕಳೆದು ಮುಂದೆ ಕಾಲೇಜು ಶಿಕ್ಷಣಕ್ಕೆ ಪುಣೆಗೆ, ನಂತರ ಉದ್ಯೋಗಕ್ಕಾಗಿ ಹಲವು ಊರುಗಳನ್ನು ಸುತ್ತಿ ಧಾರವಾಡದ ಮನೆಗೆ ಬಂದು ನೆಲೆಸಿದರು. ತಮ್ಮ ಜೀವನದ ಏರಿಳಿತಗಳನ್ನು ಕಂಡದ್ದು ಧಾರವಾಡದಲ್ಲಿ. ಜೀವನದ ಪ್ರತಿ ಕ್ಷಣವನ್ನು ಸಾಹಿತ್ಯಿಕವಾಗಿ ಕಂಡು ಜೀವನದ ಪ್ರತಿ ಹಂತವನ್ನು ತಮ್ಮ ಕವನದಲ್ಲಿ ಚಿತ್ರಿಸಿದ್ದಾರೆ. ಇವರ ಬದುಕೆ ಕಾವ್ಯಮಯ. ಆದ್ದರಿಂದಲೇ ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಎಂದು ಬೇಂದ್ರೆಯವರು ಹೇಳಿದ್ದಾರೆ. ಅವರು ಇಹಲೋಕ ತ್ಯಜಿಸಿದ್ದು ಮುಂಬೈನಲ್ಲಾದರೂ ಅವರ ಬರಹಗಳು, ಅವರು ಪಡೆದ ಪ್ರಶಸ್ತಿಗಳು, ಬಳಸಿದ ವಸ್ತುಗಳು, ಧರಿಸಿದ ಬಟ್ಟೆಗಳು, ಅವರ ಬರಹಗಳು, ಪ್ರತಿಯೊಂದು ವಸ್ತುಗಳು ಬೇಂದ್ರೆಯವರ ಧಾರವಾಡದ ಮನೆಯ ಕಪಾಟಿನಲ್ಲಿ ಪ್ರೇಕ್ಷಕರಿಗಾಗಿ ಪ್ರದರ್ಶಿಸಲ್ಪಟ್ಟಿವೆ. ಕೊನೆಯ ಮಗ ವಾಮನ ಬೇಂದ್ರೆಯವರ ನಂತರ ವಾಮನ ಬೇಂದ್ರೆಯವರ ಮಗಳು ಈ ಮನೆಯಲ್ಲಿ ಅವಿವಾಹಿತರಾಗಿ ಒಬ್ಬರೇ ನೆಲೆಸಿದ್ದಾರೆ. 4 ತಂತಿಯ ಮುಖಾಂತರ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಬೇಂದ್ರೆಯಂತಹ ಮತ್ತೊಬ್ಬ ಕವಿ ಬರಲು ಸಾಧ್ಯವೇ ಇಲ್ಲ. ಈಗಿರುವ ಮನೆ ಹಳೆಯದಾಗಿದೆ, ಜೀರ್ಣೋದ್ಧರವಾಗಿಲ್ಲ. ಪಕ್ಕದಲ್ಲಿ ಸರ್ಕಾರದ ಮುಲಾಜಿನಲ್ಲಿರುವ ಬೇಂದ್ರೆ ಸ್ಮಾರಕ ಕಟ್ಟಡ ಸರಿಯಾಗಿ ನಿರ್ವಹಣೆಯಾಗದೆ ಕಾಟಾಚಾರಕ್ಕೆ ನಡೆಯುತ್ತಿದೆ. ಈ ಕುರಿತು ಬೇಂದ್ರೆಯವರ ಮೊಮ್ಮಗಳು ನಮ್ಮ ವಾಹಿನಿ ಜೊತೆ ಮಾತನಾಡಿ ಸರ್ಕಾರ ಬೇಂದ್ರೆಯವರ ಪ್ರತಿಯೊಂದು ಹೆಜ್ಜೆಗಳನ್ನ ಸಂರಕ್ಷಿಸುವಂತೆ ಮನವಿ ಮಾಡಿದ್ದಾರೆ. ಮುಂದಿನ ಪೀಳಿಗೆಯವರು ಯಾಂತ್ರಿಕ ಒತ್ತಡದ ಬದುಕಿನಲ್ಲಿ ಬೇಂದ್ರೆಯವರನ್ನು ಮರೆಯುವ ಕಾಲ ಬರಬಹುದು. ಬೇಂದ್ರೆ ಎಂದೆಂದಿಗೂ ಎಲ್ಲರಿಗೂ ಮಾದರಿ, ಎಂದೆಂದಿಗೂ ಜೀವಂತ. ಸರ್ಕಾರ ಇದನ್ನು ಗಮನಿಸಿ ಅವರ ಎಲ್ಲ ಸ್ಮಾರಕಗಳನ್ನು, ಸಾಹಿತ್ಯವನ್ನ ಸಂರಕ್ಷಿಸಿ ಮುಂದಿನ ಎಲ್ಲರ ಮನದಲ್ಲಿ ಉಳಿಯುವಂತೆ ಮಾಡುವ ಈ ಮುಖಾಂತರ ಅವರಿಗೆ ನಿಜ ಗೌರವ ಸಲ್ಲಿಸಲಿ ಎಂದು ನಮ್ಮ ವಾಹಿನಿ ಮನವಿ ಮುಖಾಂತರ ಒತ್ತಾಯಿಸುತ್ತದೆ. ಚಿತ್ತಿ ಮಳಿ ತತ್ತಿ ಹಾಕತಿತ್ತು ಸ್ವಾತಿ ಮುತ್ತಿನೊಳಗ, ಚಿತ್ತಿ ಮಳಿ ತತ್ತಿ ಹಾಕತಿತ್ತು ಸ್ವಾತಿ ಮುತ್ತಿನೊಳಗ, ಸತ್ಯೋ ಮಗನಾಂತ ಕೂಗಿದರು ಸಾವಿ ಮಗಳು ಭಾವಿ ಮಗಳು ಕೂಡಿ. ಈ ಜಗ ಅಪ್ಪ ಅಮ್ಮನ ಮಗ, ಅಮ್ಮನೊಳಗ ಅಪ್ಪನ ಮಗ, ಅಪ್ಪನ ಕತ್ತಿಗೆ ಅಮ್ಮನ ನೊಗನ, ಅವರ ಕಂದತಿ ಗುರುದತ್ತ ಅಂತ. ನಾನು ನೀನು ಆನು ತಾನು, ನಾನು ನೀನು ಆನು ತಾನು, ನಾನು ನೀನು ಆನು ತಾನು, ನಾಕು ನಾಕೇ ತಂತಿ. ನಾನು ನೀನು ಆನು ತಾನು, ನಾನು ನೀನು ಆನು ತಾನು, ನಾಕು ನಾಕೇ ತಂತಿ. ಕೊಲ್ಲಿಸಿದರು ನಿಲ್ಲಿಸಿದರು ಓಂ ದಂತಿ. ತಾನು ನಾನು ನೀನು ಆನು ತಾನು, ನಾಕು ನಾಕೇ